ರೆಡಿ 1 2 3 ಸ್ಟಾರ್ಟ್. ವಾದಿಗಳು ವಿನಯತೆಯಿಂದ ಹೇಳುವುದು ಏನೆಂದರೆ, ವಾದಿಗಳು ಮತ್ತು ವಾದಿಗಳ ಮಕ್ಕಳು ಅವಿದ್ಯಾವಂತರಾಗಿದ್ದು ಈಡೀಗ ಜನಾಂಗದಲ್ಲಿ ಹುಟ್ಟಿ ಹಿಂದುಳಿದ ವರ್ಗದಲ್ಲಿ ಜನಿಸಿ ಶೋಷಣೆಗೆ ಒಳಗಾಗಿರುವವರಾಗಿರುತ್ತಾರೆ. ಪ್ರತಿವಾದಿ ತಂದೆ ಭೀಮಾಚಾರ್ ರವರು ವಾದಿಯ ತಂದೆಯ ಸ್ನೇಹಿತರಾಗಿದ್ದ ಮೇರೆಗೆ ಮನೆಯ ಕಷ್ಟ ಸುಖಗಳನ್ನು ವಾದಿಯ ತಾಯಿ ಲಕ್ಷ್ಮಮ್ಮ ಮತ್ತು ಜೀವಿತ ಅವಧಿಯಲ್ಲಿ ಹೇಳಿಕೊಳ್ಳುತ್ತಿದ್ದರು. ವಾದಿಯಾದ ನನಗೂ ನನ್ನ ತಾಯಿ ಲಕ್ಷ್ಮಮ್ಮನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯವಿತ್ತು. ವಾದಿಯ ತಾಯಿಯು ಮತ್ತು ಮೊದಲನೆಯ ಹೆಂಡತಿಯು ಪ್ರತಿದಿನವೂ ಜಗಳವಾಡುತ್ತಿದ್ದುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದಿತು. ಇದರಿಂದ ಲಕ್ಷ್ಮಮ್ಮನು ಅನೇಕ ಮನೆಯಲ್ಲಿನ ಬೆಲೆಬಾಳುವ ವಸ್ತುಗಳನ್ನು ಪ್ರತಿವಾದಿಯ ತಂದೆಯ ಬಳಿ ತನ್ನ ಮುಪ್ಪು ಜೀವನಕ್ಕೆ ಬೇಕೆಂದು ನನ್ನ ಮಗ ಸೊಸೆಯನ್ನು ನಂಬಿ ಬದುಕಲು ಸಾಧ್ಯವಿಲ್ಲವೆಂಬಂತೆ ಕೂಡಿಟ್ಟಿದ್ದರು. ಹೆಂಡತಿಯ ಅಸಡ್ಡೆಯಿಂದ ನೊಂದ ವಾದಿಗೆ ತಾಯಿಯ ಬಗ್ಗೆ ಅನುಮಾನ ಬರದೆ ತಾಯಿಯ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದರು. ವಾದಿಗಳು ವಿನಯತೆಯಿಂದ ಹೇಳುವುದೇನೆಂದರೆ, ವಾದಿಯು ಹಿಂದೂ ಮಿತಾಕ್ಷರ ಕುಟುಂಬಕ್ಕೆ ಸೇರಿದವನಾಗಿದ್ದು ಸದರಿ ದಾವಾ ಶೆಡ್ಯೂಲ್ ಸ್ವತ್ತುಗಳು ಸ್ವಯಾರ್ಜಿತ ಸ್ವತ್ತುಗಳಾಗಿದ್ದವು. ಮನೆಯಲ್ಲಿನ ಮೊದಲನೇ ಹೆಂಡತಿ ಮತ್ತು ತಾಯಿಯ ಹೊಡೆದಾಟದಿಂದ ಬೇಸತ್ತು ಇತ್ತ ಹೆಂಡತಿಯ ಸೌಖ್ಯವೂ ಇಲ್ಲದೆ ತಾಯಿಯ ಪ್ರೀತಿಯೂ ಇಲ್ಲದೆ ಇರುವ ಸಂದರ್ಭದಲ್ಲಿ 1971ರಲ್ಲಿ ಪಂಚಾಯಿತಿದಾರರ ಸಮಕ್ಷಮ ಮೊದಲನೇ ಹೆಂಡತಿಯು ವಾದಿಯನ್ನು ಮಕ್ಕಳಿಲ್ಲದೆ ತೊರೆದು ಹೋದಳು. ನಂತರ ಈಗಿನ ರಂಗಮ್ಮ ಎನ್ನುವವರನ್ನು ಮದುವೆಯಾಗಿ ಹುಟ್ಟಿದವರೇ ವೆಂಕಟೇಶ್ ಮತ್ತು ರಂಗಸ್ವಾಮಿ. ಅಲ್ಲಿಗೆ ಕೌಟುಂಬಿಕ ಕಲಹ ಇಲ್ಲವಾಗಿ ವಾದಿಯು ನೆಮ್ಮದಿಯಿಂದ ಬದುಕು ಕಂಡುಕೊಂಡರು. ವಾದಿಗಳು ವಿನಯತೆಯಿಂದ ಹೇಳುವುದೇನೆಂದರೆ, ಈ ಎಲ್ಲ ಗೊಂದಲಗಳ ನಡುವೆ ತನ್ನ ತಾಯಿಗೆ ಅನುಕೂಲ ಮಾಡಿಕೊಡುವೆ ಎಂದು ನಂಬಿಸಿ ಸಲಹೆ ನೀಡುತ್ತಿದ್ದ ಭೀಮಾಚಾರ್ ಎನ್ನುವವರು ವಾದಿಯ ತಾಯಿಯ ತಲೆ ಕೆಡಿಸಿ ಆಕೆಯ ಹೆಸರಿನಲ್ಲಿಯೇ ಇಲ್ಲದ ದಾವಾ ಶೆಡ್ಯೂಲ್ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿರುವ ಬಗ್ಗೆ ಈಗ ಕೆಲವು ತಿಂಗಳ ಹಿಂದೆ ತಿಳಿದು ಬಂದು